ಮೈಸೂರಲ್ಲಿ ಪುಡಿಂಗ್ಗೆ ಅಂತಾನೆ ಫೇಮಸ್ ಆಗಿರೋ ಹೌಸ್ ಆಫ್ ಪುಡಿಂಗ್ ಅವರು ಅವರ ನ್ಯೂ ಔಟ್ಲೆಟ್‌ಗೆ ಶಿಫ್ಟ್ ಆಗಿದ್ದಾರೆ. ಓಲ್ಡ್ ಔಟ್ಲೆಟ್ ಪಕ್ಕನೇ ಇದೆ ಇವರ ನ್ಯೂ ಔಟ್ಲೆಟ್. ಆಂಬಿಯನ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಈ ಕೆಫೆ ಲೊಕೇಟ್ ಆಗಿರೋದು ವಿನಯ ಮಾರ್ಗ, ಸಿದ್ಧಾರ್ಥ ಲೇಔಟ್, ಮೈಸೂರು. ಟೈಮಿಂಗ್ಸ್ 12 to 10 PM. ಫಾರ್ ದ ಫಸ್ಟ್ ಟೈಮ್ ಇನ್ ಮೈಸೂರು ಪುಡಿಂಗ್ ನ ಇಂಟ್ರೊಡ್ಯೂಸ್ ಮಾಡಿ ಬೆಸ್ಟ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿನ ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೊರಿಯನ್ ಬನ್ ಅಂತೂ ಮಸ್ಟ್ ಟ್ರೈ. ಟೇಸ್ಟ್ ಸಖತ್ತಾಗಿರುತ್ತೆ. ಬನ್ನ ಇವರೇ ಓನ್ ಆಗಿ ಪ್ರಿಪೇರ್ ಮಾಡ್ತಾರೆ. ನಂಗೆ ಇವರ ಕೋಕೋನಟ್ ಅಂಡ್ ಮ್ಯಾಂಗೋ ಪುಡಿಂಗ್ ಫುಲ್ ಫೇವರೇಟ್. ಈ ವರ್ಷ ದಸರಾ ಆಹಾರ ಮೇಳಲ್ಲೂ ಕೂಡ ಇವರ ಸ್ಟಾಲ್ ಇತ್ತು. ಮೆನುಗೆ ತುಂಬಾ ಫುಡ್ ಐಟಮ್ಸ್ ನ ಆಡ್ ಮಾಡಿದ್ದಾರೆ. ಇವಾಗ ಎವ್ರಿ ಡೇ ತುಂಬಾ ಜನರು ಬಂದು ಇವರ ಫುಡ್ ಟ್ರೈ ಮಾಡ್ತಾರೆ, ಹಾಗೆ ಪಾರ್ಸಲ್ ಕೂಡ ತಗೊಂಡ್ ಹೋಗ್ತಾರೆ. ಫುಡ್ ಬರೋ ತನಕ ಆಟ ಆಡೋಕೆ ಗೇಮ್ಸ್ ಮತ್ತೆ ಓದಕ್ಕೆ ಬುಕ್ಸ್ ಕೂಡ ಇಟ್ಟಿದ್ದಾರೆ. ನಾನಿಲ್ಲಿ ಪಾಸ್ತಾನ ಟ್ರೈ ಮಾಡಿದೆ, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವೇನಾದ್ರೂ ಇಲ್ಲಿ ಬಂದ್ರೆ ಮಿಸ್ ಮಾಡದೆ ಪ್ರೋಟೀನ್ ಸಲಾಡ್ ನ ಟ್ರೈ ಮಾಡಿ. ಇಲ್ಲಿ ವೆಜ್ ನೂಡಲ್ಸ್ ಕೂಡ ಸಿಗುತ್ತೆ. ಹೆಲ್ದಿ ಅಂಡ್ ಟೇಸ್ಟಿ ಸ್ನಾಕ್ಸ್ ನ ಟ್ರೈ ಮಾಡ್ಬೇಕು ಅಂತ ಇದ್ರೆ ನೀವು ಹೌಸ್ ಆಫ್ ಪುಡಿಂಗ್ ನ ವಿಸಿಟ್ ಮಾಡಿ. ಡೆಸರ್ಟ್ಸ್ ಕೂಡ ಸಿಗುತ್ತೆ ಇಲ್ಲಿ. ನನ್ನ ಫೇವರೇಟ್ ರೋಸ್ ಮಿಲ್ಕ್ ಟ್ರಸ್ಲಿಚಸ್ ನ ಟ್ರೈ ಮಾಡಿದೆ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಸೂಪರ್ಬ್ ಆಗಿತ್ತು. ಇಲ್ಲಿಗೆ ನಾನು ಬಂದಾಗ ಬೋಬಾನ ಪಕ್ಕ ಟ್ರೈ ಮಾಡ್ತೀನಿ. ಇವರೇ ಓನ್ ಆಗಿ ಬೋಬಾನ ಪ್ರಿಪೇರ್ ಮಾಡ್ತಾರೆ. ಸೊ ಟೇಸ್ಟಿ ಆಗಿರುತ್ತೆ. ಹೊಸದಾಗಿ ಬೋಬಾ ಐಸ್ ಕ್ರೀಮ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಕೂಡ ತುಂಬಾ ಟೇಸ್ಟಿ ಆಗಿದೆ. ಬೇಗ ಇರಲಿನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೌಸ್ ಆಫ್ ಪುಡಿಂಗ್ ನ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.